ವೆಡ್ಡಿಂಗ್ ಫೋಟೋಗ್ರಫಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇದ್ದು ನೀವು ಕೂಡ ಫೋಟೋಗ್ರಫಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಮತ್ತು ವೆಡ್ಡಿಂಗ್ ವಿಡಿಯೋಗ್ರಫಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಇನ್ಕಮನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಓಕೆ, ಫೋಟೋಗ್ರಫಿ ಅಂದ ತಕ್ಷಣ ಮೊದಲನೇದಾಗಿ ಕ್ಯಾಮ್ರಾನ ಬೈ ಮಾಡಬೇಕಾಗುತ್ತೆ. ಕ್ಯಾಮ್ರಾನ ಬೈ ಮಾಡಬೇಕು ಅಂತ ಅಂದಾಗ ನಿಮಗೆ ಕೆಲವೊಂದಿಷ್ಟು ಡೌಟ್ಗಳು ಬಂದೇ ಬರುತ್ತೆ. ಯಾಕಂದರೆ ಮಿರರ್ ಕ್ಯಾಮ್ರಾ ಮತ್ತು ಮಿರರ್ಲೆಸ್ ಕ್ಯಾಮ್ರಾ ಅಂತ ಎರಡು ರೀತಿ ಕ್ಯಾಮ್ರಾಗಳಿವೆ. ಮಿರರ್ಲೆಸ್ ಕ್ಯಾಮ್ರಾ ಮತ್ತು ಮಿರರ್ ಕ್ಯಾಮ್ರಾಗೂ ತುಂಬ ವ್ಯತ್ಯಾಸ ಇಲ್ಲ ಅಂತ ಅನ್ಸಿದ್ರು ವರ್ಕಿಂಗ್ ಟೈಮಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಮಿರರ್ಲೆಸ್ ಕ್ಯಾಮ್ರಾನ ಸಜೆಸ್ಟ್ ಮಾಡ್ತೀನಿ. ಮಿರರ್ ಇರ್ತಕ್ಕಂಥ ಕ್ಯಾಮ್ರಾಗಳನ್ನ ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಮಿರರ್ಲೆಸ್ ಅಂತ ಬಂದಾಗ ಮತ್ತೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕ್ರಾಪ್ ಸೆನ್ಸರ್ ಕ್ಯಾಮ್ರಾ ತಗೋಬೇಕು ಅಥವಾ ಫುಲ್ ಫ್ರೇಮ್ ಸೆನ್ಸರ್ ಕ್ಯಾಮ್ರಾ ತಗೋಬೇಕು ಅನ್ನೋದು. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಫುಲ್ ಫ್ರೇಮ್ ಸೆನ್ಸರ್ ಇರ್ತಕ್ಕಂಥ ಕ್ಯಾಮ್ರಾನ ತಗೊಳ್ಳೇಬೇಕಾಗುತ್ತೆ. ಯಾಕಂದರೆ ವೆಡ್ಡಿಂಗ್ ಮತ್ತು ಪ್ರೀ ವೆಡ್ಡಿಂಗ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕ್ರಾಪ್ ಸೆನ್ಸರ್ ಇಟ್ಕೊಂಡು ಗುದ್ದಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಫುಲ್ ಫ್ರೇಮ್ ಕ್ಯಾಮ್ರಾನ ತಗೋಬೇಕಾಗುತ್ತೆ. ನೀವು ಒಂದು ಕ್ಯಾಮ್ರಾನ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅಷ್ಟೇ ಇಂಪಾರ್ಟೆಂಟ್ ಲೆನ್ಸ್ ಕೂಡ. ಫಾರ್ ಎಕ್ಸಾಂಪಲ್, ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದೀರಾ, ಜೊತೆಗೆ ವೆಡ್ಡಿಂಗ್ ಶೂಟ್ನು ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನೀವು ಪ್ರೈಮ್ ಲೆನ್ಸನ್ನು ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ, ವೆಡ್ಡಿಂಗ್ ಶೂಟಲ್ಲಿ ಝೂಮ್ ಲೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎರಡೂ ರೀತಿ ಲೆನ್ಸ್ಗಳನ್ನು ನೀವು ಬೈ ಮಾಡಬೇಕಾಗುತ್ತೆ. ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಅಂತ ಬಂದಾಗ ನೀವು 35mm ಲೆನ್ಸನ್ನು ಯೂಸ್ ಮಾಡಬೇಕಾಗುತ್ತೆ. ಅದು ಕೂಡ ಪ್ರೈಮ್ ಲೆನ್ಸ್ ಅಂದರೆ 1.8 ಅಥವಾ 1.4 ಅಪೇಚರ್ ಇರತಕ್ಕಂಥ ಲೆನ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಬ್ಯಾಕ್ಗ್ರೌಂಡ್ ಬ್ಲರ್ ಬೇಕು ಅಂತ ಹೇಳಿದ್ರೆ ನೀವು ಕಡಿಮೆ ಅಪೇಚರ್ ಇರತಕ್ಕಂಥ ಲೆನ್ಸನ್ನು ಯೂಸ್ ಮಾಡಲೇಬೇಕು. ಈ ಒಂದು ಫೀಚರ್ ಝೂಮ್ ಲೆನ್ಸಲ್ಲಿ ಇರೋದಿಲ್ಲ. ಝೂಮ್ ಲೆನ್ಸನ್ನು ವೆಡ್ಡಿಂಗಲ್ಲಿ ಯೂಸ್ ಮಾಡ್ಕೋಬೋದು, ಯಾಕಂದರೆ ಅಲ್ಲಿ ಎಲ್ಲ ಕಡೆಗೂ ನೀವು ಮುಂದೆ ಹಿಂದೆ ಹೋಗಿ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಕಂಪಲ್ಸರಿ ನಿಮಗೆ ವೆಡ್ಡಿಂಗಲ್ಲಿ ಝೂಮ್ ಲೆನ್ಸ್ ಬೇಕಾಗುತ್ತೆ. ಅಲ್ಲಿ ನೀವು ಕಡಿಮೆ ಅಪೇಚರ್ಸ್ನ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಬ್ಯಾಚಸ್ ಇರೋದ್ರಿಂದ ನಿಮಗೆ ಕಡಿಮೆ ಅಪೇಚರ್ ಇರತಕ್ಕಂಥ ಲೆನ್ಸ್ನ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಒಂದು ಝೂಮ್ ಲೆನ್ಸ್ ಅಥವಾ ಒಂದೆರಡು ಪ್ರೈಮ್ ಲೆನ್ಸನ್ನು ಯೂಸ್ ಮಾಡ್ಕೊಂಡು ನೀವು ವೆಡ್ಡಿಂಗ್ ಫೋಟೋಗ್ರಫಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿ ವಿಡಿಯೋಗ್ರಫಿನ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾನು ಕ್ಯಾಮ್ರಾ ಲೆನ್ಸನ್ನು ಯೂಸ್ ಮಾಡ್ತಿದ್ದೀನಿ. ಇವಾಗ ಪ್ರೆಸೆಂಟ್ ನೀವು ನೋಡ್ತಾ ಇರೋ ವಿಡಿಯೋ ಕೂಡ ಅದರಲ್ಲಿ ಶೂಟ್ ಮಾಡ್ತಿರೋದು 28 to 75mm 2.8 ಲೆನ್ಸನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಇದನ್ನೇ ಆಲ್ಮೋಸ್ಟ್ ನಾನು ವೆಡ್ಡಿಂಗ್ ಫೋಟೋಗ್ರಫಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿಗೂ ಕೂಡ ಯೂಸ್ ಮಾಡ್ತೀನಿ. ಜೊತೆಗೆ ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿಗೂ ಕೂಡ ನಾನು ಆಲ್ಮೋಸ್ಟ್ ಇದೇ ಲೆನ್ಸನ್ನು ಯೂಸ್ ಮಾಡ್ತೀನಿ. ಸೊ ನೀವು ಕೂಡ ಈ ಥರ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಲೆನ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದು ಮಿಡ್ ರೇಂಜಲ್ಲಿ ಚೆನ್ನಾಗಿರೋ ಒಂದು ಲೆನ್ಸ್ ಅಂತ ಹೇಳ್ಬೋದು. ಇಲ್ಲ ನನಗೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಕೊಡ್ತೀನಿ, ನಾನು ಜಾಸ್ತಿ ಬ್ಯಾಕ್ಗ್ರೌಂಡ್ ಬ್ಲರ್ ಕೊಡಬೇಕು ಅಂತ ಹೇಳಿದ್ರೆ ನೀವು ಪ್ರೈಮ್ ಲೆನ್ಸ್ಗಳನ್ನು ಯೂಸ್ ಮಾಡ್ಬೋದು. ಲೈಕ್ 35mm ಲೆನ್ಸ್ಗಳನ್ನು 1.4 ಅಪೇಚರ್ ಇರತಕ್ಕಂಥದ್ದು ಇಲ್ಲ 1.8 ಅಪೇಚರ್ ಇರತಕ್ಕಂಥ ಲೆನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಫೋಟೋಗ್ರಫಿಗೆ 85mm 1.8 ಲೆನ್ಸ್ ಅಥವಾ 1.4 ಲೆನ್ಸನ್ನು ಯೂಸ್ ಮಾಡ್ಬೋದು. ಕಿಟ್ ಲೆನ್ಸನ್ನು ಯಾವುದೇ ಕಾರಣಕ್ಕೂ ತಗೋಬೇಡಿ, ಯಾಕಂದರೆ ಅದರಲ್ಲಿ ಕಡಿಮೆ ಅಪೇಚರ್ ಇರೋದಿಲ್ಲ, ಜಾಸ್ತಿ ಬ್ಯಾಕ್ಗ್ರೌಂಡ್ ಬ್ಲರ್ ಆಗಲಿ ಜಾಸ್ತಿ ಶಾರ್ಪ್ನೆಸ್ ಆಗಲಿ ಸಿಗೋದಿಲ್ಲ. ಆದಷ್ಟು 2.8 ಅಪೇಚರ್ ಇರತಕ್ಕಂಥ ಝೂಮ್ ಲೆನ್ಸ್ಗಳನ್ನ ಬೈ ಮಾಡಿ. ಕ್ಯಾಮ್ರಾ ಫೀಚರ್ಸ್ ಅಂತ ಬಂದಾಗ ನೀವು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಮಾಡ್ತೀರಾ ಅಂದರೆ ಮಿನಿಮಮ್ ಕೆಲವೊಂದಿಷ್ಟು ಫೀಚರ್ಸ್ಗಳು ಇರಲೇಬೇಕಾಗುತ್ತೆ. ಸೊ ಆ ಥರ ಫೀಚರ್ಸನ್ನು ನೋಡೋದಾದರೆ ಮೊದಲನೇದಾಗಿ ಫ್ರೇಮ್ ರೇಟು, ಆಮೇಲೆ ಫೋಕಸಿಂಗ್ ಸಿಸ್ಟಮು, ಅದಾದಮೇಲೆ ಡೈನಾಮಿಕ್ ರೇಂಜು ಅಥವಾ ಲಾಗ್ ಸೆಟ್ಟಿಂಗ್ ಅಂದರೆ ಲಾಗ್ ಶೂಟಿಂಗ್. ಸೊ ಈ ಥರ ಕೆಲವೊಂದಿಷ್ಟು ಆಪ್ಷನ್ಗಳು ಇರುತ್ತೆ. ಸೊ ಮೊದಲನೇದಾಗಿ ನೋಡೋದಾದರೆ ಫ್ರೇಮ್ ರೇಟ್. ನೀವು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಮಿನಿಮಮ್ 100 ಫ್ರೇಮ್ ರೇಟ್ ಅಥವಾ 120 ಫ್ರೇಮ್ ರೇಟ್ ಇರಲೇಬೇಕಾಗುತ್ತೆ. ಯಾಕಂದರೆ ನೀವು ಸ್ಲೋ ಮೋಷನ್ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ತೊಗೊಂಬಂದು ಸ್ಲೋ ಮೋಷನ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಲೋ ಮೋಷನ್ ಸ್ಮೂತಾಗಿ ಬರಬೇಕು ಅಂತ ಹೇಳಿದ್ರೆ ಜಾಸ್ತಿ ಫ್ರೇಮ್ ರೇಟ್ ಇರಬೇಕಾಗುತ್ತೆ. ಅದಾದಮೇಲೆ ಫೋಕಸ್. ನೀವು ಬೈ ಮಾಡೋ ಒಂದು ಕ್ಯಾಮ್ರಾದಲ್ಲಿ ಫೋಕಸ್ ಸಿಸ್ಟಮ್ ಚೆನ್ನಾಗಿರಬೇಕು, ತುಂಬ ಫಾಸ್ಟ್ ಆಗಿರಬೇಕು. ಅಂದರೆ ಮಾತ್ರ ನಿಮ್ಮ ಒಂದು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ತುಂಬಾ ಕಷ್ಟ, ಯಾಕಂದರೆ ಕೆಲವೊಂದಿಷ್ಟು ಫಾಸ್ಟ್ ಮೂಮೆಂಟ್ ಸೀನ್ಗಳಿರುತ್ತೆ. ಅಂಥ ಟೈಮಲ್ಲಿ ನಿಮ್ಮ ಒಂದು ಫೋಕಸ್ ಸಿಸ್ಟಮ್ ಸ್ಲೋ ಇತ್ತು ಅಂದರೆ ನೀವು ಮಾಡ್ತಿರ್ತಕ್ಕಂಥ ವಿಡಿಯೋ ಬ್ಲರ್ ಆಗ್ಬೋದು, ಕೆಲವೊಂದು ಸಲ ಸಬ್ಜೆಕ್ಟ್ ಔಟ್ ಆಫ್ ಫೋಕಸ್ ಕೂಡ ಹೋಗ್ಬೋದು. ಆ ರೀತಿ ಆಗಬಾರ್ದು ಅಂದರೆ ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಫಾಸ್ಟ್ ಫೋಕಸಿಂಗ್ ಸಿಸ್ಟಮ್ ಇರಬೇಕಾಗುತ್ತೆ. ಅದಾದಮೇಲೆ ಲಾಗ್ ಶೂಟಿಂಗ್. ನಿಮಗೆ ಲಾಗ್ ಶೂಟಿಂಗ್ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು, ಯಾಕಂದರೆ ಆಲ್ಮೋಸ್ಟ್ ಔಟ್ಡೋರ್ ಶೂಟಿಂಗ್ ಮಾಡೋದ್ರಿಂದ ಲಾಗ್ ಶೂಟಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಒಳ್ಳೆ ಡೈನಾಮಿಕ್ ರೇಂಜ್ ಬೇಕು ಅಂತ ಹೇಳಿದ್ರೆ ನೀವು ಲಾಗ್ ಶೂಟ್ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು ನಿಮ್ಮ ಒಂದು ಕ್ಯಾಮ್ರಾದಲ್ಲಿ ಲಾಗ್ ಶೂಟ್ ಇರಬೇಕಾಗುತ್ತೆ. ಮಿರರ್ಲೆಸ್ ಕ್ಯಾಮ್ರಾಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ. ಸೊ ನಾನು ಇಷ್ಟೊತ್ತು ಹೇಳಿರೋ ಕ್ಯಾಮ್ರಾ ಫೀಚರ್ಸ್ಗಳು ಯಾವ ಒಂದು ಕ್ಯಾಮ್ರಾದಲ್ಲಿದೆ ಅಂತ ಹೇಳಿದ್ರೆ ಸೋನಿ A7C ಅಥವಾ C2 ಅಥವಾ M3 ಅಥವಾ M4 ಈ 4 ಕ್ಯಾಮ್ರಾಗಳಲ್ಲಿ ನಾನು ಇಷ್ಟೊತ್ತು ಹೇಳಿರೋ ಫೀಚರ್ಸ್ಗಳಿವೆ. ರೇಟ್ನ ವೇರಿಯೇಷನ್ ಕೂಡ ಇದೆ. ಸೊ ನೀವು ಸೋನಿ A7C ಅಥವಾ M3 ತೊಗೋಬೇಕಂದ್ರೆ 1,20,000ದಿಂದ 1,30,000 ಆಗುತ್ತೆ ಬಾಡಿಗೆ. ಸೋನಿ A7C2 ಅಥವಾ ಸೋನಿ M4ನ ತೊಗೋಬೇಕಂದ್ರೆ ಅರೌಂಡ್ 2 lakhವರೆಗೂ ನಿಮಗೆ ಆಗುತ್ತೆ. ಈ ಎರಡು ಕ್ಯಾಮ್ರಾದಲ್ಲಿ ಯಾವ ಕ್ಯಾಮ್ರಾ ಬೇಕಾದ್ರೂ ಯೂಸ್ ಮಾಡ್ಬೋದು. ಇವೆರಡು ಕ್ಯಾಮ್ರಾಗಳ ನಡುವೆ ಕೆಲವೊಂದಿಷ್ಟು ಫೀಚರ್ಸ್ಗಳು ಬೇರೆ ಬೇರೆ ಇವೆ. ಸೊ ನಿಮಗೆ ಯಾವ ಕ್ಯಾಮ್ರಾ ಬೇಕೋ, ಯಾವ ಕ್ಯಾಮ್ರಾನ ಅಪ್ಲೋಡ್ ಮಾಡೋದಕ್ಕಾಗುತ್ತೋ ನೀವು ಆ ಕ್ಯಾಮ್ರಾನ ಬೈ ಮಾಡ್ಬೋದು. ಅಥವಾ ನಿಮಗೆ ಯಾವ ಕ್ಯಾಮ್ರಾದ ಫೀಚರ್ಸ್ ಚೆನ್ನಾಗಿ ಅನಿಸ್ತೋ ಆ ಕ್ಯಾಮ್ರಾನ ಕೂಡ ನೀವು ಬೈ ಮಾಡ್ಬೋದು. ಅದಾದಮೇಲೆ ಗಿಂಬಲ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಗಿಂಬಲಲ್ಲೇ ಶೂಟ್ ಆಗೋದು. ಸೊ ವಿಡಿಯೋಗ್ರಫಿನ ಮಾಡಬೇಕು ನೀವು ಅಂತ ಹೇಳಿದ್ರೆ ಕಂಪಲ್ಸರಿ ಗಿಂಬಲನ್ನು ತಗೊಳ್ಳೇಬೇಕಾಗುತ್ತೆ. DJ ಕಂಪ್ನಿ ಮತ್ತು ಜೈನ್ ಕಂಪ್ನಿ ಎರಡು ರೀತಿಯ ಕಂಪ್ನಿಗಳಿವೆ. ನೀವು ಅದರಲ್ಲಿ ಯಾವುದು ನಿಮಗೆ ಕನ್ವೀನಿಯಂಟ್ ಅನಿಸುತ್ತೋ, ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಆ ಒಂದು ಗಿಂಬಲನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈ ಗಿಂಬಲ್ನ ಪ್ರೈಸ್ಗಳು ಬಂದ್ಬಿಟ್ಟು 30,000ದಿಂದ 50,000ವರೆಗೂ ಇರುತ್ತೆ. ನಿಮ್ಮ ಒಂದು ಪ್ರೈಸ್ ರೇಂಜ್ಗೆ ಯಾವುದು ಬೆಟರ್ ಅಂತ ನಿಮ್ಗೆ ಅನಿಸುತ್ತೋ ಆ ಒಂದು ಗಿಂಬಲನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆಲ್ಲ ಗೊತ್ತಿರುತ್ತೆ, ಪ್ರತಿ ಪ್ರೀ ವೆಡ್ಡಿಂಗ್ ವಿಡಿಯೋದಲ್ಲೂ ಡ್ರೋನ್ ಯೂಸ್ ಮಾಡ್ತಾರೆ. ಸೊ ಡ್ರೋನ್ ಕೂಡ ಅಷ್ಟೇ ಇಂಪಾರ್ಟೆಂಟು ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿಗೆ. ನಿಮ್ಮ ಕೈಲಿ ಆದರೆ ಡ್ರೋನನ್ನು ಪರ್ಚೇಸ್ ಮಾಡಿ, ಇಲ್ಲಾಂದರೆ ನೀವು ರೆಂಟಿಗೆ ಕೂಡ ತರಬಹುದು. ಒಂದು ವೇಳೆ ನೀವು ಡ್ರೋನನ್ನು ಪರ್ಚೇಸ್ ಮಾಡ್ತೀನಿ ಅನ್ನೋದಾದರೆ 1 ಇಂಚ್ ಸೆನ್ಸರ್ ಇರ್ತಕ್ಕಂಥ ಕ್ಯಾಮ್ರಾ ಡ್ರೋನ್ಗಳನ್ನೇ ಪರ್ಚೇಸ್ ಮಾಡಿ, ಅಥವಾ ಅದಕ್ಕಿಂತ ಜಾಸ್ತಿ ಇಂಚ್ ಸೆನ್ಸರ್ ಇರ್ತಕ್ಕಂಥ ಕ್ಯಾಮ್ರಾ ಡ್ರೋನ್ಗಳನ್ನೇ ಬೈ ಮಾಡಿ.
ಇದೆಲ್ಲ ಆದಮೇಲೆ ನೀವು ಒಂದು ಕಂಪ್ಯೂಟರ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ತುಂಬ ಜನ ತಪ್ಪು ಕೂಡ ಮಾಡ್ತಾರೆ. ಸೊ ನೀವು ಕಂಪ್ಯೂಟರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ 4K ಎಡಿಟಿಂಗ್ ಪಿ ಸಿನ ಬಿಲ್ಡ್ ಮಾಡಿಸಬೇಕಾಗುತ್ತೆ, ಅಥವಾ ಫುಲ್ HD ಎಡಿಟಿಂಗ್ ಪಿ ಸಿನೂ ಕೂಡ ಬಿಲ್ಡ್ ಮಾಡಿಸ್ಬೋದು. ಬಟ್ 4K ಎಡಿಟಿಂಗ್ ಪಿ ಸಿನ ನೀವು ಬಿಲ್ಡ್ ಮಾಡಿಸಿದ್ರೆ ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವೇನಾದರೂ ಫುಲ್ HD ಎಡಿಟಿಂಗ್ ಪಿ ಸಿಗಳನ್ನು ಬಿಲ್ಡ್ ಮಾಡಿಸಿದ್ದೀರಾ ಅಂತ ಅನ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ನೀವು 4K ಎಡಿಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ 4K ಎಡಿಟಿಂಗ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ತುಂಬಾನೇ ಲ್ಯಾಗ್ ಆಗುತ್ತೆ. ಸೊ ಹಾಗಾಗಿ 4K ಎಡಿಟಿಂಗ್ ಪಿ ಸಿಗಳನ್ನು ಬಿಲ್ಡ್ ಮಾಡಿಸೋದು ಬೆಟರ್. ಫುಲ್ HD ಎಡಿಟಿಂಗ್ ಪಿ ಸಿನ ಬಿಲ್ಡ್ ಮಾಡಿಸಬೇಕಂದ್ರೆ ನಿಮಗೆ 60,000 to 70,000 ರೂಪೀಸ್ ಆಗುತ್ತೆ, ಅಂದರೆ 60,000 to 70,000 ಆಗುತ್ತೆ. ನೀವು 4K ಎಡಿಟಿಂಗ್ ಪಿ ಸಿನ ಬಿಲ್ಡ್ ಮಾಡಿಸಬೇಕು ಅಂತ ಹೇಳಿದ್ರೆ 1,20,000 to 1,50,000 ಆಗುತ್ತೆ, ಅಥವಾ ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ಫೋಟೋಗ್ರಫಿ ಅಂತ ಬಂದಾಗ ನೀವು ಫ್ಲ್ಯಾಶ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಫ್ಲ್ಯಾಶಲ್ಲಿ 3 ಟೈಪ್ಸ್ ಇರುತ್ತೆ. ಸೊ ಒಂದು ಕ್ಯಾಮ್ರಾ ಮೇಲೆ ಮೌಂಟ್ ಮಾಡ್ತಾರೆ, ಇನ್ನೊಂದು ಅಂಬ್ರೆಲಾ ಕಿಟ್ ಅಂತ ಬರುತ್ತೆ, ಅದು ವೆಡ್ಡಿಂಗಲ್ಲಿ ಯೂಸ್ ಮಾಡ್ತಾರೆ. ಪ್ರೀ ವೆಡ್ಡಿಂಗಿಗೆ ಅಂತ ಹೋದಾಗ ವೈರ್ಲೆಸ್ ಫ್ಲ್ಯಾಶ್ಗಳನ್ನು ಯೂಸ್ ಮಾಡ್ತಾರೆ. ಸೊ ನೀವು ಈ 3 ರೀತಿಯ ಫ್ಲ್ಯಾಶ್ಗಳನ್ನು ಕೂಡ ನೀವು ಬೈ ಮಾಡಬೇಕಾಗುತ್ತೆ. ಸಾಧ್ಯ ಆದರೆ ನೀವು ಪ್ರೀ ವೆಡ್ಡಿಂಗಿಗೆ ಯೂಸ್ ಮಾಡತಕ್ಕಂಥ ಫ್ಲ್ಯಾಶ್ಗಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಿ, ಯಾಕಂದರೆ ಔಟ್ಡೋರ್ ಶೂಟಿಂಗ್ ಹೋದಾಗ ಒಳ್ಳೆ ಇಮೇಜನ್ನು ಸ್ಪಾಟಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಲೈಟಿಂಗ್ ಮೇಲೆ. ಇದ್ರ ಜೊತೆಗೆ ಕ್ರಿಯೇಟಿವಿಟಿ ಕೂಡ ಇರಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಕ್ರಿಯೇಟಿವಿಟಿ ತೋರಿಸಷ್ಟು ನೀವು ಜಾಸ್ತಿ ಕ್ಲೈಂಟ್ಸ್ಗೆ ಇಂಪ್ರೆಸ್ ಮಾಡ್ಬೋದು. ಸೊ ಆವಾಗ ಅವರು ಮತ್ತೊಬ್ಬರಿಗೆ ಸಜೆಸ್ಟ್ ಮಾಡ್ತಾರೆ, ಆವಾಗ ನೀವು ಫೋಟೋಗ್ರಫಿಯಲ್ಲಿ ಇನ್ನೂ ಹೆಚ್ಚು ರೆವೆನ್ಯೂವನ್ನು ತೆಗಿಬೋದು. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ನಿಮಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ ಹೇಳೋದಾದರೆ, ಕ್ಯಾಮ್ರಾ ಬಾಡಿ ಅಂತ ಬಂದಾಗ 1.5 ಇಂದ 2 ಲಕ್ಷ, ಪ್ರೈಮ್ ಲೆನ್ಸ್ ಬೇಕು ಅಂದರೆ 35 ಮತ್ತು 85 ಲೆನ್ಸ್ಗಳು ಬೇಕಾಗುತ್ತೆ. ಝೂಮ್ ಲೆನ್ಸ್ ಅಂತ ಬಂದಾಗ 2.8 ಇರತಕ್ಕಂಥ ಲೆನ್ಸನ್ನು ಆದಷ್ಟು ಬೈ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಲೈಟಿಂಗ್ಗಳನ್ನು ಪರ್ಚೇಸ್ ಮಾಡಬೇಕಾಗುತ್ತೆ, ಲೈಕ್ ಗೋಡಾಕ್ಸ್, LC, ಲಿಟಿರೇನೆಲ್ಲ. ಸೊ ಈ ಥರ ಲೈಟ್ಗಳನ್ನು ಕೂಡ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಪ್ರೀ ವೆಡ್ಡಿಂಗ್ ವಿಡಿಯೋಗ್ರಫಿಗೆ. ಅದಾದಮೇಲೆ PC, ಡ್ರೋನ್ ಮತ್ತು ಗಿಂಬಲ್, ಈ ರೀತಿ ಟೋಟಲ್ ಎಲ್ಲಾನು ಸೇರಿ 10 ರಿಂದ 12 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಡೇಸಲ್ಲಿ ಕಡಿಮೆ ಕೂಡ ಇನ್ವೆಸ್ಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ಇನ್ಕಮ್ ಅಂತ ಬಂದಾಗ, ಸೊ ನೀವು ಎಷ್ಟು ಆರ್ಡರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ನೀವು ಚೆನ್ನಾಗಿ ಆರ್ಡರ್ ಮಾಡ್ತೀರಾ ಅಂತ ಹೇಳಿದ್ರೆ ಪರ್ ಮಂತ್ ನೀವು 1 ರಿಂದ 1.5 ಲಕ್ಷ ಗಳಿಸ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಅದರಲ್ಲಿ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.